ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ರಂಗಾಯಣ ಕಲಬುರಗಿಯ ವತಿಯಿಂದ ಸಣ್ಣ ಗೌಡಸಾನಿ ನಾಟಕ ಪ್ರದರ್ಶನ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ರಂಗಾಯಣ ಕಲಬುರಗಿಯ ವತಿಯಿಂದ ರಂಗಾಯಣದ ರೆಪರ್ಟರಿ ಕಲಾವಿದರಿಂದ ಸಿದ್ಧಗೊಂಡ ನಾಡೋಜ ಡಾಕ್ಟರ್ ಶಾಂತರಸ ಅವರ ಕಾದಂಬರಿ ಆಧಾರಿತ ನಾಟಕ ಸಣ್ಣಗೌಡಸಾನಿ ನಾಟಕ ಪ್ರದರ್ಶನ ದಿನಾಂಕ ಆಗಸ್ಟ್ 10, 2026 ಮತ್ತು ಆಗಸ್ಟ್ 11, 2026 ರಂದು ಸಂಜೆ 6 ಗಂಟೆಗೆ ಡಾಕ್ಟರ್ SM ಪಂಡಿತ ರಂಗಮಂದಿರ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭ ದಿನಾಂಕ ಆಗಸ್ಟ್ 10, 2026 ಸಂಜೆ 6 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಬಿ. ವೆಂಕಟ್ ಸಿಂಗ್ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಪೀಠ ಇವರು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ, ನಿರ್ದೇಶಕರು ರಂಗಾಯಣ ಕಲಬುರಗಿ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಸವರಾಜ ಹೂಗಾರ, ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಲಬುರಗಿ ವಲಯ, ಕಲಬುರಗಿ. ಮಹಾಂತೇಶ ಎಂ ಗಜೇಂದ್ರಗಡ, ರಂಗ ಸಮಾಜದ ಸದಸ್ಯರು, ಬಾಗಲಕೋಟೆ. ಶೇಷಮೂರ್ತಿ ಅವಧಾನಿ, ಮುಖ್ಯ ವರದಿಗಾರರು, ಕನ್ನಡ ಪ್ರಭ, ಕಲಬುರಗಿ. ಮಹಾಂತೇಶ ನವಲಕಲ್ ನಾಟಕಕಾರರು ಹಾಗೂ ಸಣ್ಣಗೌಡಸಾನಿ ರಂಗರೂಪಕರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಪ್ರವೀಣ್ ರೆಡ್ಡಿ ಗುಂಜನಹಳ್ಳಿ, ರಾಯಚೂರು ಸಣ್ಣಗೌಡಸಾನಿ ನಾಟಕದ ರಂಗಪಠ್ಯ ವಿನ್ಯಾಸ ಮತ್ತು ನಿರ್ದೇಶಕರು ಉಪಸ್ಥಿತರಿದ್ದರು. ರಾಘವ ಕಮ್ಮಾರ್ ಮತ್ತು ತಂಡ ಧಾರವಾಡ ಇವರಿಂದ ರಂಗಗೀತೆ ಹಾಗೂ ಶಾಂತರಸರ ಗಜಲ್ಗಳ ಗಾಯನ ಜರುಗಿತು. ಶ್ರೀನಿವಾಸ ದೋರನಹಳ್ಳಿ ನಿರೂಪಣೆ ಮಾಡಿದರು. ಸಣ್ಣಗೌಡಸಾನಿ ನಾಟಕ ನಾಡೋಜ ಡಾಕ್ಟರ್ ಶಾಂತರಸ ರಚನೆ ಮಹಾಂತೇಶ ನವಲಕಲ್ ಕಲಬುರಗಿ ರಂಗರೂಪ, ರಂಗಪಠ್ಯ ವಿನ್ಯಾಸ ಮತ್ತು ನಿರ್ದೇಶನ ಪ್ರವೀಣ್ ರೆಡ್ಡಿ ಗುಂಜನಹಳ್ಳಿ ರಾಯಚೂರು, ಸಂಗೀತ ನಿರ್ದೇಶನ ರಾಘವ ಕಮ್ಮಾರ ಧಾರವಾಡ, ರಂಗ ಸಜ್ಜಿಕೆ ರಂಗ ಪರಿಕರ ರಾಜಕುಮಾರ SK, ಬೆಳಕು ಸಹನಿರ್ದೇಶನ ಶ್ರೀನಿವಾಸ ದೋರನಹಳ್ಳಿ. ಪ್ರಸ್ತುತಿ ರಂಗಾಯಣದ ರೆಪರ್ಟರಿ ಕಲಾವಿದರು, ಕಲಬುರಗಿ ರಂಗಾಯಣದ ರೆಪರ್ಟರಿ ಕಲಾವಿದರು ಭಾಗ್ಯಶ್ರೀ ಭೀಮರಾಯ, ವಾಣಿಶ್ರೀ ಬಸವರಾಜ, ಅಂಬಿಕಾ ಸಾಯಿಬಣ್ಣ, ಮಹಾಂತೇಶ ಶಿವಣ್ಣ, ಸಿದ್ದಪ್ಪ ಹುಣಚಪ್ಪ, ಅಭಿಷೇಕ ಸೋಮನಾಥ, ಮಹೇಶ ರಾಜಶೇಖರ, ಸಾಗರ ಮಲ್ಲಿಕಾರ್ಜುನ, ಅಂಬರೀಶ ಶಿವಶರಣಪ್ಪ, ಭೀಮಸಾಗರ ಚಂದ್ರಕಾಂತ. ತಂತ್ರಜ್ಞರು ರಾಜಕುಮಾರ SK, ರಂಗ ಸಜ್ಜಿಕೆ ರಂಗ ಪರಿಕರ ಶ್ರೀನಿವಾಸ ದೋರನಹಳ್ಳಿ, ಧ್ವನಿ ಬೆಳಕು. ನಾನು ಕರ್ನಾಟಕ ಮಾಹಿತಿ ಆಯೋಗದ ಆಯುಕ್ತನಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ವ್ಯಾಪ್ತಿಯನ್ನು ಅಧಿಕಾರ ಹೊಂದಿದಂಥ ಕಾರಣಕ್ಕಾಗಿ ನಾನು ಕಲಬುರಗಿಯಲ್ಲಿ ಕರ್ನಾಟಕ ಮಾಹಿತಿ ಆಯೋಗ ಆಯುಕ್ತನ ಕಾರಣಕ್ಕಾಗಿಯೇ ಕಲಬುರಗಿಯಲ್ಲಿ ಇರ್ತಕ್ಕಂಥ ನಮ್ಮ ರಾಯಚೂರಿನವರಾದ ವಿಶೇಷವಾಗಿ ನಮ್ಮ ಊರು ಮತ್ತು ನಮ್ಮ ಊರು ಬೊಮ್ಮನಾಡು, ಶಾಂತರಸರು ಎಂಬೆರಾಡು, ನಮ್ಮ ಊರು ಮತ್ತು ಅವರವರು ಸೀಮೆ ಹಂಚಿಕೊಂಡಿದ್ದಾರೆ. ನಮ್ಮ ಊರಿಗೆ ಅವ್ರಿಗೆ 5 ಕಿಲೋಮೀಟರ್ ಅಂತಾರಷ್ಟೇ. ನಮ್ಮ ಊರಿನ ಸೀಮೆ ಮತ್ತು ಎಂಬೆರಾಡು ಸೀಮೆ ಹಂಚಿಕೊಂಡಿದ್ದಾರೆ. ಅಂತಹ ಒಬ್ಬ ಕಾದಂಬರಿಕಾರ, ಕವಿ, ಅನುವಾದಕ ಮತ್ತು ಹೋರಾಟಗಾರ ಎಲ್ಲವೂ ಆದಂಥ ಶಾಂತರಸ್ ಅವರ ರಚಿಸಿದ ಸಣ್ಣಗೌಡಸಾನಿ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಅತ್ಯಂತ ನಾನು ಸಂತೋಷದಿಂದ ಈ ನಾಟಕವನ್ನು ಉದ್ಘಾಟಿಸಿದ್ದೇನೆ ಅಂತೇಳಿ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. ಶಾಂತರಸರು ಅನ್ನು ನೀವು ಎಷ್ಟು ಜನ ನೋಡಿದರೂ ಗೊತ್ತಿಲ್ಲ. ನಾವು ಅವರನ್ನು ನೋಡಿದ್ದೇವೆ ಮತ್ತು ಅತ್ಯಂತ ಚಿಕ್ಕವರಾಗಿ ಅವರೊಂದಿಗೆ ನಾವು ಒಡನಾಟವನ್ನು ಹೊಂದಿದ್ದೇವೆ. ನಾನು 39 ವರ್ಷಗಳ ಕಾಲ ಪತ್ರಕರ್ತನಾಗಿ ಇದ್ದೆ. ಆ ಸಂದರ್ಭದಲ್ಲಿ
ಅವರ ಜೊತೆಗಿನ ನಾನು 1988ರಲ್ಲಿ ಪತ್ರಕರ್ತನಾದಾಗ ಸೇರಿದಾಗ ಅವರ ಜೊತೆಗಿನ ಒಡನಾಟ ಆರಂಭವಾಯಿತು. ಅವರ ಜೊತೆಗೆ ಒಡನಾಟ ಇರ್ತಕ್ಕಂಥ ಅತ್ಯಂತ ಕಿರಿಯ ವಯಸ್ಸಿನ ಪತ್ರಕರ್ತರಲ್ಲಿ ನಾನು ಒಬ್ಬ ಸಹ ಅವ್ರ ಜೊತೆಗಿದ್ವಿ. ಆ ಸಂದರ್ಭದಲ್ಲಿ ಶಾಂತರಸ್ ಅವರು ನೆಲ, ಜಲ, ಭಾಷೆ ಮತ್ತು ಅನ್ಯಾಯ ಆದ ಸಂದರ್ಭದಲ್ಲಿ ಪ್ರತಿಭಟನೆಯ ಒಂದು ಮನೋಭಾವವನ್ನು ಹೊಂದಂಥ ಸಾಹಿತಿಯಾಗಿದ್ದರು. ಜಿಲ್ಲೆಗೆ ಅಥವಾ ಈ ಭಾಗಕ್ಕೆ ಯಾವುದೇ ರೀತಿಯ ರಾಜಕೀಯವಾಗಲಿ, ಸಾಂಸ್ಕೃತಿಕವಾಗಲಿ, ಸಾಹಿತ್ಯಿಕವಾಗಲಿ, ಶೈಕ್ಷಣಿಕವಾಗಲಿ ಅನ್ಯಾಯವಾದಾಗ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಛಾತಿಯನ್ನು ಹೊಂದಿದ್ದಂಥ ನಮ್ಮ ಭಾಗದ ಅತ್ಯಂತ ಹಿರಿಯ ಸಾಹಿತಿ ಶಾಂತರಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಮ್ಮೆ ಲಂಕೇಶ್ ಅವರು ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದರು. ಅರ್ಥಪೂರ್ಣವಾದಂಥ ಸಮಾರಂಭ ಇದು, ಮತ್ತು ಅದರ ಜೊತೆಗೆ ನಾಟಕ ಪ್ರದರ್ಶನ ಕೂಡ. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ಅಥವಾ ನನ್ನ ಅನುಭವದ ಮಟ್ಟಿಗೆ ಹೇಳೋದಾದರೆ, ಕಲಬುರಗಿ ರಂಗಾಯಣ ಆದಮೇಲೆ ಈ ಭಾಗದ ಸಾಹಿತಿಯೊಬ್ಬರ ಕಾದಂಬರಿಗೆ ನಾಟಕ ರೂಪ ಕೊಟ್ಟು ಪ್ರದರ್ಶನ ಮಾಡ್ತಾ ಇರೋದು ಇದು ಮೊದಲು ಅಂತ ಅನಿಸುತ್ತೆ ಮೋಸ್ಟ್ಲಿ. ಯಾಕಂದರೆ ಮುಂಚೆ ಎಲ್ಲ ರಂಗಾಯಣಗಳಲ್ಲಿ ನಾಟಕಗಳಾಗಿದ್ದು ಬೇರೆ ಬೇರೆ ಕಡೆಯಿಂದ ಬಂದದ್ದು, ನೀವು ಪ್ರದರ್ಶನ ಮಾಡಿದ್ದು ನಾಟಕಗಳಿದ್ವು. ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಾಹಿತಿಯೊಬ್ಬರ ಅತ್ಯಂತ ಈ ಭಾಗದ ಗ್ರಾಮೀಣ ಬದುಕನ್ನು ಸೆರೆ ಹಿಡಿದಂತಹ ಸಣ್ಣ ಗೌಡಸಾನಿ ಕಾದಂಬರಿಗೆ ರಂಗರೂಪ ಕೊಟ್ಟು ಅದನ್ನು ಪ್ರದರ್ಶನ ಮಾಡ್ತಾ ಇರೋದು ಕಲಬುರಗಿ ರಂಗಾಯಣದ ಹೆಗ್ಗಳಿಕೆ ಅಂತ ನಾನು ಇಲ್ಲಿ ಹೇಳಬಯಸ್ತಾ ಇದ್ದೀನಿ. ಮುಂಚೆ ನಮ್ಮ ಗೆಳೆಯರಾದಂತಹ ಪ್ರಭಾಕರ್ ಜೋಶಿ ಅವರು ಇಲ್ಲಿ ನಿರ್ದೇಶಕರಾಗಿದ್ದರು. ನಮ್ದೆಲ್ಲರ ಕನಸು ಏನಾಗಿತ್ತು ಅಂದರೆ ಕಲಬುರಗಿ ರಂಗಾಯಣ ತಂದೆ ಆದಂಥ ಒಂದು ರೆಪರ್ಟರಿ ಹೊಂದಬೇಕು ಅಂಥೇಳಿ. ಆ ರೆಪರ್ಟರಿ ಹೊಂದುವ ಕನಸು ಆವಾಗ ನನಸಾಗಿತ್ತು. ಅದಾದಮೇಲೆ ಅವರು ಒಂದು ಪುರಂದರ ಅಂತ ನಾಟಕ ಮಾಡಿದರು. ಅದು ಸಹಿತ ಬಹಳ ಎಲ್ಲ ಕಡೆ ಒಂದು ಬಹಳ ಏನಂದರೆ ಬಹಳ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸ್ತು. ಅದಾದಮೇಲೆ ಈ ಭಾಗದ ಒಂದು ಕಥೆಗಾರರು, ಕಾದಂಬರಿಕಾರರು ನಾಟಕಗಳು ಬರಲಿ ಅಂದಾಗ ಅದು ಈಗ ನನಸಾಗ್ತಾ ಇದೆ, ಅದು ಸಣ್ಣ ಗೌಡಸಾನಿ ಮೂಲಕ. ಯಾಕೆಂದರೆ ಶಾಂತರಸರನ್ನು ನಾನು ಬಹಳ ಈ ಪತ್ರಿಕೋದ್ಯಮಕ್ಕೆ ಬಂದಾಗ ಅದೇ ಒಂದು 5-6 ವರ್ಷ ಆಗಿತ್ತು. ಆವಾಗ ನಾನು ಅವರನ್ನು ಭೇಟಿಯಾಗಿದ್ದೆ. ನಿಜಕ್ಕೂ ಫಸ್ಟ್ ಅವರನ್ನು ಭೇಟಿಯಾದಾಗ ಭಾಳ ಅಂಜಿಕೆ ಬಂದಿತ್ತು ನನಗೆ. ಯಾಕಂದರೆ ಈಗ ಹೇಳ್ದಂಗೆ ನಮ್ಮ ವೆಂಕಟ ಸಿಂಗ್ ಸರ್ ಅವರು ಭಾಳ ನೇರ ಮತ್ತು ನಿಷ್ಠುರವಾದಿಗಳು. ನಮ್ಮ ಕನ್ನಡ ಪ್ರಭಾದ ಒಂದು ಘೋಷವಾಕ್ಯ ಇದೆ, ನೇರ, ದಿಟ್ಟ, ನಿರಂತರ ಅಂತೇಳಿ. ಹಂಗೆ ಅವರು ಹೆಂಗೆ ಅಂದರೆ 2006ರಲ್ಲಿ ಅವರು ಬೀದರ್ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ಅವರಿಗೆ ಬಂದಾಗ ರಂಗನಾಥ್ ಸರ್ ಅವರು ನಮ್ಮ ಎಡಿಟರ್ ಆಗಿದ್ದರು. ಅವರು ಫೋನ್ ಮಾಡಿ ಶಾಂತರಸ ಬೆಂಗಳೂರಿನಲ್ಲಿದ್ದಾರೆ, ಅವ್ರು ಇಂಟರ್ವ್ಯೂ ಮಾಡ್ಕೊಂಬರ್ರಿ. ನಾವು ಈ ಶಾಂತರಸ ಅವ್ರ ಬಗ್ಗೆ ಕೇಳಿದ್ವಿ, ಏನು ಇಂಟರ್ವ್ಯೂ ಕೊಡ್ತಾರೋ ಇಲ್ಲ ಅನ್ನೋವಂಥ ಒಂದು ಅಂಜಿಕೆಯಲ್ಲೇ ನಾವು ಅಲ್ಲಿ ಹೋದಾಗ ನನ್ನ ಗೆಳೆಯ ರಾಜಶೇಖರ್ ಹತ್ತಗುಂದಿಯವರು ಸ್ವಲ್ಪ ನೆರವು ಮಾಡಿದ್ರು. ಇಲ್ಲ, ಶಾಂತರಸರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬರ್ರಿ, ಆದರೂ ಒಂದು ಅಪಾಯ ಅಂತಂದ್ರೆ ಏನು, ಸ್ವಲ್ಪ ಅವ್ರ ಕೃತಿಗಳು ಓದಿರ್ಬೇಕು ನೀವು, ಅಂದ್ರೆ ಮಾತಾಡ್ತಾರೆ, ಇಲ್ಲಾಂದ್ರೆ ಅವರು ಮಾತಿಗೆ ಬರಂಗೇ ಇಲ್ಲ ಅಂತ. ಇಲ್ಲರಿ ಸ್ವಲ್ಪ ಓದಿ ನಾನು ಅಂತ. ಯಾಕಂದ್ರೆ ನನಗೆ ಆವಾಗ ಹೆಲ್ಪ್ ಬಂದದ್ದು ಅವರ ಸಣ್ಣ ಗೌಡಸಾನಿ ಕಾದಂಬರಿ ಆಕಾಶವಾಣಿಯಲ್ಲಿ ಕಾದಂಬರಿ ಓದಿನಲ್ಲಿ ಪ್ರಸಾರ ಆಗಿತ್ತು. ಈಗಿನ ಅತ್ಯಾಧುನಿಕ ಕಾಲದಲ್ಲಿ ಗ್ರಾಮೀಣ ಜೀವನದ ದಟ್ಟ ಅನುಭವ ಮತ್ತು ಅರಿವನ್ನು ಅನುಚ್ಛಾನವಾಗಿ ಅಭಿವ್ಯಕ್ತಗೊಳಿಸುವುದು ಅನಿವಾರ್ಯವಾಗಿದೆ. ಹೈದರಾಬಾದ್ ಕರ್ನಾಟಕದ ಗ್ರಾಮೀಣ ಬದುಕಿನ ಹಲವಾರು ಮುಖಗಳನ್ನು ನಾವು ನೋಡಬೇಕಾದ್ರೆ ಶಾಂತರಸರ ಕಥಾ ಜಗತ್ತನ್ನು ಪ್ರವೇಶಿಸಲೇಬೇಕು. ಅಲ್ಲಿ ಎದ್ದು ಕಾಣುವ ಮುಖ್ಯ ವಿಷಯವೇನೆಂದರೆ ನಿರ್ಲಿಪ್ತತೆ, ಹಳ್ಳಿಯ ರಾಜಕೀಯದಿಂದ ಉಂಟಾಗುವ ಬರ್ಬರಗಳ ಬದುಕು, ಸಂಬಂಧಗಳ ವಿಕೃತಿ, ಇವೆಲ್ಲವುಗಳ ನಡುವೆ ಮಾನವ ಪ್ರೇಮ, ಜೀವನೋತ್ಸಾಹದ ಚಿತ್ರವನ್ನು ಚಿತ್ರಿಸುವ ಶಾಂತರಸರ ಕಾದಂಬರಿಯೇ ಈ ಸಣ್ಣ ಗೌಡಸಾನಿ. ಆಗಾಗ ನಟಿಸ್ತೀವಿ. ಈಗ ಈ ನಾಟಕದ ಕಥೆಯನ್ನು ಹೇಳೋದಷ್ಟೇ ನಮ್ಮ ಕೆಲಸ. ನಾಟಕದೊಳಗಿನ ಈ ಜಾತಿಗರ ಆಟದ ಕಥೆನೂ ನಾವೇ ಹೇಳ್ತೀವಿ. ನಾವೀಗ ಕಥಾ ಕೀರ್ತಕರು. ಧನುಷ್ ಮಹಾರಾಜರಿಗೆ ಮಕ್ಕಳಾಗಲಿಲ್ಲವೆಂದು ಅವರು ತಪಸ್ಸು ಮಾಡಲು ಕಾಡಿಗೆ ಹೋದರು. ಓಹೋ, ತಪಸ್ಸು ಫಲಿಸಿತು. ರಾಣಿ ಗಂಡು ಮಗನ ಎತ್ತಳು. ಆದರೆ ಒಂದು ಸಮಸ್ಯೆ ಕಾದಿತ್ತು. ಏನಪ್ಪ ಅಂದರೆ ಆ ಮಗುವನ್ನು 12 ವರ್ಷದ ಬಾಲ್ಯವೊಂದಿಗೆ ವಿವಾಹ ಮಾಡಿಕೊಡಬೇಕಾಗಿತ್ತು. ಆ ಮಗುವನ್ನು 12 ವರ್ಷದ ಬಾಲ್ಯವೊಂದಿಗೆ ವಿವಾಹ ಮಾಡಿಕೊಡಬೇಕಾಗಿತ್ತು. ಇಲ್ಲದಿದ್ರೆ ರಾಜ್ಯ ಸರ್ವನಾಶವಾಗುತ್ತದೆ ಎಂದು ಋಷಿಮುನಿಗಳು ಹೇಳಿದರಿಂದ ಪಕ್ಕದ ರಾಜವಾದ ನಿಂಬೆ ಹುಳಿ ಮಹಾರಾಜನ ಮಗಳಾದ ಸುಂದರಿ ರತ್ನಾವತಿಯೊಂದಿಗೆ ಆ ಮಗುವನ್ನು ವಿವಾಹ ಮಾಡಿಕೊಡುತ್ತಾರೆ. ಹೈದರಾಬಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ನೇಮಕ ಕಾರ್ಯಕ್ರಮ ಜರುಗಿತು.
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಿಡಿಎ ಎಂಜಿನಿಯರಿಂಗ್ ಕಾಲೇಜು ಕಲಬುರಗಿಯ ವತಿಯಿಂದ ವಿದ್ಯಾರ್ಥಿ ನೇಮಕ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಹೊಸದಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗಾಗಿ ಮಂಗಳವಾರ ಆಗಸ್ಟ್ 11, 2026 ರಂದು ಬೆಳಗ್ಗೆ 10 ಪಿಡಿಎ ಆಡಿಟೋರಿಯಂ, ಎಸ್ಎಸ್ಸಿ ಕಟ್ಟಡ, ಪಿಡಿಎ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಕಲಬುರಗಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿಂಧೆ ಅವಿನಾಶ್ ಸಂಜೀವನ್ ಐಎಎಸ್ ಆಯುಕ್ತರು ಕಲಬುರಗಿ ಮಹಾನಗರ ಪಾಲಿಕೆ ಇವರು ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಉದಯಕುಮಾರ್ ಎಸ್ ಚಿಂಚೋಳಿ ಕಾರ್ಯದರ್ಶಿ ಎಚ್ಕೆಇ ಸೊಸೈಟಿ ಕಲಬುರಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಎಚ್ಕೆಇ ಸೊಸೈಟಿಯ ಆಡಳಿತ ಮಂಡಳಿ ಸದಸ್ಯರಾದ ಅರುಣಕುಮಾರ್ ಎಂ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಆರ್ ಹರವಾಳ, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್ ಸೇರಿದಂತೆ ಡಾಕ್ಟರ್ ಎಸ್ಆರ್ ಪಾಟೀಲ್ ಪ್ರಾಂಶುಪಾಲರು ಪಿಡಿಎಸಿಇಕೆ ಉಪಸ್ಥಿತರಿದ್ದರು. So friends, being a dean in my college, I am a Jayaprakash. So it is my duty, I have to make you aware why we are conducting this program. What is the purpose of the induction program? So friends, our main intention is to make you familiar of my college. Many of the students are coming from the different corners, different places, different backgrounds. So they require some of the time to warm up and to mingle with the new atmosphere, because this is the transition period, and whatever they had gone through in the high school, it is entirely different in the college level. Since it is our duty, we have to be warm up and we have to make them very much comfortable in my campus. Hence, we are conducting this induction program. In this induction program, we are familiarized all our campus, and we will take you in the different facilities which is available in my campus, which is not going to be teaching the classes. Before going to classes, we have to make you aware of all the rules, regulations which is there in my college. And since it is autonomous college, you have to know about our examination system and rules which is there in my college. These are all the things which we are here make you aware, and we are educating you regarding that one. And many of the students are staying away from the home, and they have to take care of themselves. Hence, many of the things they have to be faced in their life. Keeping in that mind, we have to make them aware of the situations which is going on around you guys. Okay. So, keeping in that one, they have to take care of their health. Hence, we are conducting some of the sessions here. In those sections, in health and hygiene section, we are educate the students how to take care of their health and how to release their stress in the yoga sessions. ಉತ್ಸಾಹದಿಂದ ನಮ್ಮ ಪ್ರಾಂಶುಪಾಲರಿಗೆ ಭೇಟಿಯಾದ ಕೇಳಿದೆ ಎಷ್ಟು ಮಂದಿ ಅಡ್ಮಿಷನ್ ಆಗಿದೆ. ಸುಮಾರು 500 ಮೇಲ್ಗಡೆ ವಿದ್ಯಾರ್ಥಿಗಳ ನಾಳೆ ಇಂಡಕ್ಷನ್ ಪ್ರೋಗ್ರಾಮ್ ಇದೆ ಅಂತ ಅವರು ಹೇಳಿದರು. ನಾನು ಕೇಳಿದೆ 1,000 ಆಗಬೇಕು ಅಡ್ಮಿಷನ್. ಇಲ್ಲ, ಇನ್ನೂ ಸಮಯ ಇದೆ, ಗೌರ್ಮೆಂಟಿಂದ ಬರಬೇಕು, ನಮ್ಮ ಟಾರ್ಗೆಟ್ 1,000 ಮೇಲಿದೆ ಮಕ್ಕಳ ಅಡ್ಮಿಷನ್ ಇಲ್ಲ ಆಗಬೇಕು ಅಂತೇಳಿ. ಮುದ್ದು ಮಕ್ಕಳೇ, ನೀವು ಎಷ್ಟು ವರ್ಷ ಇಲ್ಲಿ ಓದಕ್ಕೆ ಬಂದಿದ್ದೀವಿ? ಒಬ್ಬರು ಯಾರಾದರೂ ಕೈಯಲ್ಲಿ ಕೇಳ್ಬೋದ? ಎಷ್ಟು ವರ್ಷ ಡಿಗ್ರಿ ಇದು? ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಡಿಗ್ರಿ ಎಷ್ಟು ವರ್ಷದಿಂದ ಇದು? ಜೋರಾಗಿ ಹೇಳಿ, ಒಬ್ಬರು ಯಾರು ಜೋರಾಗಿ? 8 ವರ್ಷ, 6 ವರ್ಷ? 4 ವರ್ಷ. ಮತ್ತೆ 6 ವರ್ಷ ಯಾರು ತಗೋರಿದ್ದೀರಿ? ಮುದ್ದು ಮಕ್ಕಳೇ, ಚೆನ್ನಾಗಿ ಓದಬೇಕು. 4 ವರ್ಷನ ಡಿಗ್ರಿಯನ್ನ ಈ ಹಿಂದೆ ನಮಗೆ ಸ್ನೇಹಿತರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ನಿಮ್ಮ ಸ್ನೇಹಿತರಲ್ಲ. ನಾನು 8 ವರ್ಷ ಕೊಟ್ಟಿದ್ರಿ ಓದಕ್ಕೆ, 7 ವರ್ಷ ಕೊಟ್ಟಿದ್ರಿ ಅಂತ ಹೇಳಿ ನಮ್ಮ ಸ್ನೇಹಿತರಿದ್ದಾರೆ. ಆ ರೀತಿ ಮಕ್ಕಳು, ಈಗಿನ ಮಕ್ಕಳು ಆಗಿಲ್ಲ. ಪರಿಶ್ರಮದಿಂದ ಓದ್ರಿ. ನಮ್ಮ ಪಿಡಿ ಇಂಜಿನಿಯರಿಂಗ್ ಕಾಲೇಜಿನ ಏನು ಫ್ಯಾಕಲ್ಟಿ ಇದೆ, ನಮ್ಮ ಪ್ರಾಂಶುಪಾಲರು ಹಿಡಿದು ಎಲ್ಲ HODs, ಲೆಕ್ಚರರ್ಸು, ಭಾಳ ಫ್ಯಾಕಲ್ಟಿ ಭಾಳ ಸ್ಟ್ರಾಂಗ್ ಇದೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅವರ ಹತ್ರ ನಾಚುವಲಾರೆ, ಸಂಕೋಚ ಪಡಲಾರ್ದಾಗ ಎಲ್ಲ ನಮಗೆ ಕೇಳಬೇಕು. ಕೆಲವರು ಇರ್ತಾರೆ ಬರೀ ಬುಕ್ ನಾವು ಓದಿ ರಟ್ ಹೊಡೆದು ನಾ A ಗ್ರೇಡ್ ಬಂದ, B ಗ್ರೇಡ್ ಬಂದ, C ಗ್ರೇಡ್ ಬಂದಂತ. ಅದು ಅಲ್ಲ, ಸ್ಕಿಲ್ ಅನ್ನೋ ಇರ್ಬೋದು. ಇವತ್ತೇನಿದ್ರು ನಾವು ಪೂರ್ತಿ ಸ್ಕಿಲ್ಡ್ ಆಗಿರಬೇಕು.
ಪರಿಪೂರ್ಣವಾಗಿ ಏನದು ಕೆಲಸ ಇರ್ಬೋದು, ಪರಿಪೂರ್ಣ ಇಂಜಿನಿಯರಿಂಗ್ ಏನಿದೆ ಟೆಕ್ನಿಕಲ್ ಇದೆ. You are not merely beginning a new academic course. Today you are beginning a new chapter of your life. Dear students, first of all I congratulate every one of you for choosing engineering and for becoming a part of the prestigious PDA College of Engineering. When you enter a college, you come with dreams of becoming an engineer, an entrepreneur, a researcher, a professional or a leader. But remember, engineering education is not only about obtaining a degree, it is about developing the ability to solve problems, think differently, work with others and contribute meaningfully to society. The next 4 years will give you opportunities to learn not only from textbooks and classrooms, but also from your teachers, friends, laboratories, projects, competitions, internships, industry interaction, and your own experiences. The purpose of student induction program is designed to help you understand your new environment and become comfortable with college life. It is split between school education and professional education. During this journey, we want you to develop 3 important qualities: knowledge, character, and competence. Knowledge will make you capable, character will make you trustworthy, competence will make you successful. But above all values will determine how you use your success. My dear students, do not restrict yourself to marks and examinations. Participate in technical activities, join clubs and professional societies, take part in sports and cultural activities, develop communication skills, learn new technologies, read books beyond your syllabus, attend seminars and workshops, take internships seriously, and most importantly, learn to ask questions. The world is changing rapidly with artificial intelligence, automation, robotics, data science, renewable energy and other emerging technologies. SBR ಶಾಲೆಯ 1983ನೇ ಬ್ಯಾಚ್ ಪರವಾಗಿ ಪ್ರೀತಿಯ ಸಹಪಾಠಿಗಳ ಗಮನಾರ್ಹ ಸಾಧನೆಗಳು ಗೌರವಿಸುವ ಕಾರ್ಯಕ್ರಮ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜು ಹೊಸ ಕ್ಯಾಂಪಸ್ನಲ್ಲಿ ಜರುಗಿತು. SBR 1983 ಬ್ಯಾಚ್ ಪರವಾಗಿ ಸಮರ್ಪಣಾ ಪಯಣ, ಜೀವಮಾನದ ಸ್ಫೂರ್ತಿ, ಪ್ರೀತಿಯ ಸಹಪಾಠಿಗಳ ಗಮನಾರ್ಹ ಸಾಧನೆಗಳು ಮತ್ತು ಅಮೂಲ್ಯ ಸೇವೆಯ ಯಶಸ್ವಿ ಪೂರ್ಣಗೊಳಿಸುವಿಕೆಯನ್ನು ಗೌರವಿಸಲು ಮತ್ತು ಆಚರಿಸಲು ಕಾರ್ಯಕ್ರಮವು ದಿನಾಂಕ ಆಗಸ್ಟ್ 8, 2026 ಶನಿವಾರದಂದು ಸಂಜೆ 7 ರಿಂದ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜು ಹೊಸ ಕ್ಯಾಂಪಸ್ ಕಣದಾಳ ರಸ್ತೆ, ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಡಾ. ಲಿಂಗರಾಜಪ್ಪ ಅಪ್ಪಾಜಿಯವರು ಎಲ್ಲ ಅತಿಥಿಗಳಿಗೆ ಪೀಠ ತೊಡಿಸಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಿದರು. ನಂತರ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸುವ ಮೂಲಕ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. SBR ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಮಾಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಡಾ. ಕಿಶೋರ್ ಸಿಂಗ್ ಛತ್ರಪತಿ, ಡಾ. ಕೇಶವ್ ಬಿರಾದಾರ, ಡಾ. ಸುರೇಶ್ ಹರಸೂರು, ಡಾ. ಬಸವಂತ ಪಾಟೀಲ್, ರಾಜಶೇಖರ ನಂದಿ, ಭೀಮಾಶಂಕರ ಕಲಶೆಟ್ಟಿ, ವಿನೋದ್ ಬಂದರವಾಡ, ರಾಜಶೇಖರ್ ಚಿಂಚಪುರ, ಚಂದ್ರಕಾಂತ್ ರೆಡ್ಡಿ, ಪಾಂಡುರಂಗ ದೇಶಮುಖ್, ನರಹರಿ ಪಾಟೀಲ್, ವಿಜಯ್ ಉದನೂರು, ಸುಭಾಷ್ ಹೊಸಮನಿ, ಅಡ್ವೊಕೇಟ್ ವಿಜಯಕುಮಾರ್ ಪಾಟೀಲ್, ಡಾ. ಸಂಗಣ್ಣ, ಸೂರಜ್ ತಿವಾರಿ, ಸೋಲಂಕರ, ಶರಣಗೌಡ ಮಾಲಿಪಾಟೀಲ್, ಡೆಂಕಿ, ಮಾಲಿಪಾಟೀಲ್, ಮಾಲ್ಪಾನಿ ಸೇರಿದಂತೆ ನೂರಾರು ಗೆಳೆಯರ ಬಳಗದವರು ಸೇರಿ ಹಬ್ಬದಂತೆ ಆಚರಿಸಿದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang.
a state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಅನಿರ್ದಿಷ್ಟ ಕಾಲದವರೆಗೆ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ದಂಡೋತಿ ಮತ್ತು ಕರಜಗಿ ಘಟನೆ ಬಗ್ಗೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿಷ ಆಹಾರ ಸೇವನೆ ಬಗ್ಗೆ ಸಿಒಡಿ ತನಿಖೆ ನಡೆಸಲು ಮತ್ತು ಪರಿಷ್ಕೃತ ವೇತನ ಜಾರಿ ಮಾಡಲು ಒತ್ತಾಯಿಸಿ ಆಗಸ್ಟ್ 11, 2026ರಿಂದ ಜಿಲ್ಲಾ ಪಂಚಾಯತ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಕಾಲದವರೆಗೆ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿ ಮನವಿ ಪತ್ರ ಕೊಡಲಾಯಿತು. ಈ ಸಂದರ್ಭದಲ್ಲಿ ಭೀಮಶೆಟ್ಟಿ ಎಂಪಳ್ಳಿ ರಾಜ್ಯಾಧ್ಯಕ್ಷರು, ಪರಶುರಾಮ ಜಿಲ್ಲಾಧ್ಯಕ್ಷರು, ಮೇಘರಾಜ ಕಠಾರೆ ಜಿಲ್ಲಾ ಉಪಾಧ್ಯಕ್ಷರು, ಮೊಹಮ್ಮದ ಜಮೀರುದ್ದೀನ್ ಬಾಬಾ ಜಿಲ್ಲಾ ಕಾರ್ಯದರ್ಶಿ, ಅಲ್ಲಾ ಪಟೇಲ ವಾಡಿ ಸಹ ಕಾರ್ಯದರ್ಶಿ, ಬಾಬು ಹೊಸಮನಿ ಅಧ್ಯಕ್ಷರು ತಾಲೂಕಾ ಅಫಜಲಪುರ, ರವಿಯರಗೊಳ ಅಧ್ಯಕ್ಷರು ಚಿತ್ತಾಪುರ, ರಾಮಚಂದ್ರ ಪವಾರ ಅಧ್ಯಕ್ಷರು ತಾಲೂಕಾ ಕಲಬುರಗಿ, ಲಕ್ಷ್ಮೀಪುತ್ರ ಬಿ ಕಲ್ಯಾಣಿ ಕಾರ್ಯದರ್ಶಿ ಅಫಜಲಪುರ, ಕಲ್ಯಾಣಿ ಪೂಜಾರಿ ಅಧ್ಯಕ್ಷರು ಜೇವರ್ಗಿ ತಾಲೂಕಾ, ನಾಗರಾಜ ಅಧ್ಯಕ್ಷರು ಕಾಳಗಿ ತಾಲೂಕಾ, ನರಸಮ್ಮ ಚಂದನಕೇರ ಅಧ್ಯಕ್ಷರು ಚಿಂಚೋಳಿ ತಾಲೂಕಾ, ಮಲ್ಲಮ್ಮ ಕೋಡ್ಲಿ ಜಿಲ್ಲಾ ಕಾರ್ಯದರ್ಶಿ ಎಐಎಡಬ್ಲ್ಯೂಯು, ನಾಗರತ್ನ ಮಧನಕರ್ ಅಧ್ಯಕ್ಷರು ಆಳಂದ ತಾಲೂಕಾ ಉಪಸ್ಥಿತರಿದ್ದರು. ಬೇಕೇ ಬೇಕು, ಬೇಕೇ ಬೇಕು, ಕನಿಷ್ಠ ವೇತನ ಕೊಡಲು ಚೆಲ್ಲಾಟ ಆಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಿದ್ದಾರೆ. ಕಳೆದ 10 ದಿನಗಳ ಹಿಂದೆ ಇದೇ ಜಿಲ್ಲಾ ಪಂಚಾಯತ್ ಎದುರುಗಡೆ ನಮ್ಮ ಹೋರಾಟ ನಡೆಯಿತು. ನಾವು ನಮ್ಮ ಪ್ರಮುಖ ಬೇಡಿಕೆ ಅಂದ್ರೆ ಕನಿಷ್ಠ ವೇತನ ಜಾರಿ ಮಾಡಿ ಅಂತ. ಈಗಾಗಲೇ ಕನಿಷ್ಠ ವೇತನ BCM ಇಲಾಖೆ 2 ತಿಂಗಳು ಮಾಡಿದೆ, ಮೈನಾರಿಟಿ ಇಲಾಖೆ 1 ತಿಂಗಳು ಮಾಡಿದೆ. ಮೊರಾರ್ಜಿ ಮತ್ತು ಕ್ರೈಸ್ ವಸತಿ ನಿಲಯಗಳ ಯಾವ ವಸತಿ ನಿಲಯ ನೌಕರಿಗೆ ಇವತ್ತಿಗೆ ಅವ್ರು ಕನಿಷ್ಠ ವೇತನ ಜಾರಿ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಯಾರು ಪ್ರೀತಿ JD ಅವ್ರೇನಿದ್ದಾರ ಅವ್ರಿಗೆ ಮನಸ್ಸಿಲ್ಲ ಮಾಡೋದು. ಯಾಕಂದ್ರೆ ಸರ್ಕಾರ ಈಗ ಮೊನ್ನೆ 1 ವಾರದಿಂದ ಒಂದು ತಡೆ ಹಿಡಿದಿದೆ. ಕನಿಷ್ಠ ವೇತನ ಜಾರಿ ಮಾಡಿದ್ದು ತಡೆ ಹಿಡೀರಿ ಅಂತ ಹೇಳ ಸರ್ಕಾರ, ಅದು ಒಪ್ಕೋತೇವೆ ನಾವು. ಆದ್ರೆ ಇದಕ್ಕ ಹಿಂದೆ ಏನ್ ಮಾಡಿದ್ರೆ 2 ತಿಂಗಳೇ ನಿದ್ದೆ ಮಾಡಿದ್ರಿ ಇವರು. ಅಂದ್ರೆ ಏನು ಬಡವರಿಗೆ ಅವ್ರಿಗೆ 3-4 ತಿಂಗಳು ಸ್ಯಾಲ್ರಿ ಆಗಿಲ್ಲ. ಮೈನಾರಿಟಿನೂ ಮತ್ತ ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ ವಸತಿ ನಿಲಯಗಳಿಗೆ ಮತ್ತು ಬೇರೆ ವಸತಿ ನಿಲಯಗಳಿಗೂ ಕೂಡ 3 ತಿಂಗಳು ಅವ್ರ ವೇತನ ಬಾಕಿ ಹಂಗೆ ಉಳ್ಕೊಂಡದು. ಅದು ಹೊಸ ರೇಟ್ ಪ್ರಕಾರ ಮಾಡ್ತೀವಿ ಅಂತ ಇಲ್ಲಿವರೆಗೆ ಹಳಿದ್ನೂ ಇಲ್ಲ ಹೊಸದ್ನೂ ಇಲ್ಲ. ಈಗ ಹೇಳ್ತಾರೆ ನೀವು ಮಾಡಂದ್ರೆ ಹಳಿದ್ ಮಾಡ್ತೇವೆ ಅಂತ. ಹಳಿದ್ ಯಾಕೆ ಮಾಡ್ತೀರಿ? ಕನಿಷ್ಠ ವೇತನ ಸರ್ಕಾರ ಘೋಷಣೆ ಮಾಡ್ಯಾರ. ಮಿನಿಮಮ್ ಎಲ್ಲ ಕಡೆ ಎಲ್ಲ ಜಿಲ್ಲಾ ಮಟ್ಟದಾಗೂ ಕೂಡ ಇವತ್ತು ಯಾದಗಿರಿ ರಾಯಚೂರು ಎಲ್ಲ ಕಡೆ ಕೇಳಿದೆವು. ಸಮಾಜ ಕಲ್ಯಾಣ ಇಲಾಖೆನೇ ಮೊದಲು ಜಾರಿ ಮಾಡ್ಯಾರ ಕನಿಷ್ಠ ವೇತನ ಹೊಸ ರೇಟ್ ಪ್ರಕಾರ ಹಾಕ್ಯಾರ. ಆದ್ರೆ ಗುಲ್ಬರ್ಗದಾಗ ಇವ್ರೇನು JD ಇದ್ದಾರ ಅವ್ರಿಗೆ ಯಾವುದೇ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಮತ್ತು ಬಡವರಿಗೆ ಈಗ ಹೊರಗುತ್ತಿಗೆ ನೌಕರರಿಗೆ ಕೆಲಸದಿಂದ ತೆಗೆದು ಮತ್ತು ತೊಗೊಂಡು ಹೊಸಬ್ರಿಗೆ ಹಾಕೋದು, ಹೊಸದು ಹಾಕ್ಲಕ್ಕೂ ಕೂಡ ಅದಕ್ಕೊಂದು 1 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಯಾರ. ಅಷ್ಟು ಕೊಟ್ಟವರೇ ಇಲ್ಲಿ ಕೆಲಸ ಮಾಡ್ಬೇಕು ಇಲ್ದ್ರಿ ಇಲ್ಲ ಅಂತ. ಆದ್ರೆ ಇಂಥ ನೀಸ್ತನ ಯಾವ JD ಯಾವುದೇ ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಮಾಡಿಲ್ಲ. ಇದು ಪ್ರಾರಂಭ ಆಗ್ಯದ ಗುಲ್ಬರ್ಗ. ಮೈನಾರಿಟಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರ ಶೋಷಣೆ ಹೆಚ್ಚಾಗ್ಯದ. ಒಂದ್ ಕಡೆ ವೇತನ ಇಲ್ಲ, ಒಂದ್ ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡೋದು. ನೀವು ಹೋರಾಟಕ್ಕೆ ಹೋದ್ರೆ ನಿಮ್ಗೆ ಕೆಲಸ ತೆಗಿತೀನಿ ಅಂತ ಹೇಳೋದು. ಹಿಂಗ್ ಒಟ್ಟು ಭಯದಾಗ ದುಡಿಸ್ಕೋತಾರೆ. ಇವ್ರಿಗೇನು ಮಾನು ಮರ್ಯಾದೆ ಇಲ್ಲ. 1 ವರ್ಷ ಹಿಡಿದು ವಾರಕ್ಕೊಂದು ರಜೆ ಕೊಡ್ತೇವೆ ಅಂತ ಹೇಳಿ ಒಪ್ಕೊಂಡು ಸಭೆ ಮಾಡ್ತೀವಿ ಅಂತಾರೆ. 1 ವರ್ಷ ಹಿಡಿದು ಇದು ಮಾಡ್ಲಕ್ಕಾಗತ್ತಿಲ್ಲ. ಈ ಹಿಂದೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದು 6ನೇ ಸಲ ಹೋರಾಟಕ್ಕೆ ಬಂದಿದ್ದೆವು. ಮೊದಲು ಬಂದಾಗ ಹೇಳಿದ್ರು ನಾವು ವಾರಕ್ಕೊಂದು ರಜೆ 1 ವಾರದಾಗ ಮಾಡ್ತೇವೆ ಅಂದ್ರು. ಮತ್ತು ಮ್ಯಾನ್ ಪವರ್ ಏಜೆನ್ಸಿಗೆ ಎಲ್ಲರೂ ಎದುರೇ ಹೇಳಿದ್ರು ಏನದ ಕನಿಷ್ಠ ವೇತನ ಜಾರಿ ಮಾಡ್ರಿ, ಅವ್ರಿಗೆ ಮೇ ಜೂನ್ ಪಗಾರ ಹಾಕ್ರಿ ಅಂತ. ಸುಳ್ಳು ಹೇಳೋದು. ಯಾವುದು ಬಿಲ್ ಇಲ್ಲ, ಮಾಡ್ರಿ ಅಂತಿಲ್ಲ, ಏನೂ ಇಲ್ಲ. ಸುಳ್ಳು ನಮ್ಮ ಎದುರು ಹೇಳಿ ಜಾರ್ಲಾಕ್ ಶುರು ಮಾಡ್ಯಾರ. ಅವರು ಇವತ್ತು ಕರಜಗಿ ಮತ್ತು ದಂಡೋತಿ ಮೊರಾರ್ಜಿ ಶಾಲೆಗೆ ಈ ಪ್ರಕರಣ ಆಗ್ಯದ. ಇದಕ್ಕೆ ಜಿಲ್ಲಾ ಅಧಿಕಾರಿಗಳಾದಂತ ಅವರು ಸಂಗಮೇಶ್ ಮತ್ತು JD ಸಮಾಜ ಕಲ್ಯಾಣ JD ಪ್ರೀತಿ ಮೇಡವರೇ ಹೊಣೆಗಾರರ. ಇವರು ಖರಾಬ್ ಮಾಲ್ ಸಪ್ಲೈ ಮಾಡಿ ಅಲ್ಲಿ ನಮ್ಮ ಅಡಿಗೆವರಿಗೆಲ್ಲ ಅಡಿಗೆ ಚಲೋ ಮಾಡಿಲ್ಲ. ಕಳಪೆ ಮಟ್ಟ ಇವ್ರು ಕೊಟ್ಟಾಗ ಅವ್ರು ಯಾವ್ದು ಮಾಡ್ಬೇಕು ಅಡಿಗೆ? ಅವ್ರು ಕೊಟ್ಟಾರ, ಅವ್ರು ಮಾಡ್ಯಾರ, ಹಾಕ್ಯಾರ. ಆದ್ರೆ ಇವತ್ತ ಮಾಲ್ ಸಪ್ಲೈ ಮಾಡಿದವನಿಗೆ ಏನೂ ಆಗಿಲ್ಲ. ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ ಇರ್ತ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಗೆ ಏನೂ ಆಗಿಲ್ಲ. ಅಲ್ಲಿ ಪ್ರಿನ್ಸಿಪಾಲ್, ವಾರ್ಡನ್ ಮತ್ತು ನಮ್ಮ ಅಡಿಗೆಯವರು ಬಲಿಪಶು ಮಾಡ್ಲತ್ತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಇವರು
ಈ ಪರ್ಸೆಂಟೇಜ್ ತೊಗೊಂಡು ಅವ್ನಿಗೆ ಟೆಂಡರ್ ಕೊಡ್ತಾರೆ. ಇವತ್ತು ನಮ್ಮ ಮ್ಯಾನ್ ಪವರ್ ಏಜೆನ್ಸಿಗಳು ಫುಡ್ ಸಪ್ಲೈದವನು ಕೂಡ ಅವನು ಪರ್ಸೆಂಟೇಜ್ ತೊಗೊಂಡೇ ಮಾಡೋದು. ಮತ್ತು ಇವರೆಲ್ಲ ಅವನ ಬಲ್ಲೇ ಪರ್ಸೆಂಟ್ ತಿನ್ಬೇಕು, ಅವ್ನು ಖರಾಬ್ ಮಾಲ್ತಾನೆ ಹಾಕವನೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಜೋಡೋ ಬಂಜಾರ ಫೌಂಡೇಶನ್ ಅಧ್ಯಕ್ಷರಾದ ಸುಭಾಷ ಚಂದ್ರ ರಾಠೋಡ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪತ್ರಿಕಾ ಭವನದಲ್ಲಿ ದಿನಾಂಕ ಆಗಸ್ಟ್ 11, 2026 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಜೋಡೋ ಬಂಜಾರ ಫೌಂಡೇಶನ್ ಅಧ್ಯಕ್ಷರಾದ ಸುಭಾಷ ಚಂದ್ರ ರಾಠೋಡ, ಮಾಜಿ ಸಚಿವರಾದ ಬಾಬುರಾವ ಚವ್ಹಾಣ, ರೇವುನಾಯಕ ಬೆಳಮಗಿ, ಶಾಸಕರಾದ ಅವಿನಾಶ ಜಾಧವ ಹಾಗೂ ಇತರರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಒಳ ಮೀಸಲಾತಿ SC ರಿಸರ್ವೇಷನಲ್ಲಿ ಒಳ ಮೀಸಲಾತಿ ಬಗ್ಗೆ ಭಾಳ ದೊಡ್ಡ ಗೊಂದಲ ಆಗಿದೆ. ಇದರಲ್ಲಿ ಯಾವ ಸಮುದಾಯದವರಿಗೆ ಖುಷಿ ತಂದಿಲ್ಲ. ರೈಟ್ ಕಮ್ಯುನಿಟಿಗೂ ತಂದಿಲ್ಲ, ಲೆಫ್ಟ್ ಕಮ್ಯುನಿಟಿಗೆ ತಂದಿಲ್ಲ, ಬೋವಿ ಬಂಜಾರಾದವ್ರಿಗೂ ತಂದಿಲ್ಲ. ಯಾಕಂದರೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ವರದಿ ಸಲ್ಲಿಸಿದ್ರು. ವರದಿ ಸಿದ್ದರಾಮಯ್ಯ ಅವರು ಎಕ್ಸೆಪ್ಟ್ ಮಾಡಿಕೊಂಡ್ರು. ವರದಿ ಪೂರ್ತಿ ಬಹಿರಂಗವಾಗಿ ಯಾರಿಗೂ ತೋರಿಸಿಲ್ಲ. ವರದಿಯಲ್ಲಿ ಕೆಲವು ಅಂಶಗಳು ತೊಗೊಂಡು ವರದಿ ಏನು ರೆಕಮೆಂಡ್ ಮಾಡಿತ್ತು ಅದು ಮಾಡಲಾರ್ದೆ ಕಾಂಗ್ರೆಸ್ ಸರ್ಕಾರ EBC ಕ್ಯಾಟಗರಿ ಮಾಡಿ ಲೆಫ್ಟ್ ರೈಟ್ ಬಂಜಾರ ಬೋವಿ ಕೊರ್ಮಾ ಸಮಾಜದವರಿಗೆ ನಮ್ಮ ಭಾಗ ಕೊಟ್ಟರು. ಇಲ್ಲಿ ನಮ್ಮ ಬಂಜಾರ ಹಳೆ ಸರ್ಕಾರ ಇದ್ದಾಗ, ಬೊಮ್ಮೆಯವ್ರ ಸರ್ಕಾರ ಇದ್ದಾಗ 15% 17% ಮಾಡಿ 17ರಲ್ಲಿ 4.5 ಬಂಜಾರ ಬೋವಿ ಕೊರ್ಮಾ ಸಮಾಜದವ್ರಿಗೆ ಕೊಟ್ಟಿದ್ದರು. ಕೇವಲ 4 ಜಾತಿಗಳಿಗೆ 4.5% ಕೊಟ್ಟರು. ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಎಂಫೆರಿಕಲ್ ಡಾಟಾ ತೊಗೊಂಡು ಅವರು ನಮಗೆ ಮತ್ತೆ ವರ್ಗೀಕರಣ ಮಾಡಿದ್ರು. ಆ ವರ್ಗೀಕರಣ ಪ್ರಕಾರ ಅಲೆಮಾರಿ ಸಮಾಜಗಳಿಗೆ ಅವರು ನಂಬರ್ 1ದಾಗ ಬರಬೇಕು. ಅವರಿಗೆ ನಮ್ಮ ಸಮಾಜದಾಗ ಅವ್ರಿಗೆ 1% ಅಲ್ಲಿ ಕೊಟ್ಟಿದ್ರು. ಅದೂ ಸರಿಯಲ್ಲ. ಇವತ್ತಿನ ದಿನ ನಮ್ಮ ಈ ಬಂಜಾರ ಸಮಾಜಕ್ಕೆ ABC 3 ಕ್ಯಾಟಗರಿ ಮಾಡಿ ನಮಗೆ C ಕ್ಯಾಟಗರಿಯಲ್ಲಿ ಹಾಕಿ, ಇವತ್ತು ಹಿಂದೆ ಸದಾಶಿವ ಆಯೋಗ 3% ಕೊಟ್ಟಿತ್ತು. ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ನಮಗೆ ಕೊಡಂಗೆ ಈ ಸರ್ಕಾರ ಮಾಡ್ಯದ. ಅದರ ವಿರೋಧವಾಗಿ ಇವತ್ತು ನಮ್ಮ ಜೋಡೋ ಬಂಜಾರ ಫೌಂಡೇಶನ್ದವರು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಸತತವಾಗಿ ಹೋರಾಟ ಮಾಡಿ ಇವತ್ತು ಕೋರ್ಟಿಗೆ ಹೋಗಿ ಕೋರ್ಟಿಂದ ಕೆಲವು ಆರ್ಡರ್ಸ್ ತಂದಾರೆ. ಅದಕ್ಕೆ ಈಗ ನಾವು ಕೂಡ ಈ ನಮ್ಮ ನಾಗಮೋಹನ್ ದಾಸ್ ವರದಿ ಎಂಫೆರಿಕಲ್ ಡಾಟಾ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಎಂಫೆರಿಕಲ್ ಡಾಟಾ ತೊಗೋಬೇಕು, ಹೌಸ್ ಟು ಹೌಸ್ ವಿಸಿಟ್ ಮಾಡಬೇಕು, ಕರೆಕ್ಟ್ ಡಾಟಾ ತೊಗೋಬೇಕು, ಡಾಟಾ ಪ್ರಕಾರ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದರು. ಆದರೆ ಪೂರ್ತಿ ನಾಗಮೋಹನ್ ದಾಸ್ ವರದಿ ಬಹಿರಂಗ ಮಾಡಿಲ್ಲ. ಮತ್ತು ಯಾವ ಡಾಟಾ ತೊಗೊಂಡ್ರಂದ್ರೆ 23, 24 ವರ್ಷ, 22, 23 ವರ್ಷದ ಡಾಟಾ ತೊಗೊಂಡು ನಮ್ಮ ಬಂಜಾರ ಬೋವಿ ಸಮಾಜಗಳು ಭಾಳ ಮುಂದುವರೆದವು ಅಂಥೇಳಿ ಅದನ್ನು ತೋರಿಸಿ ಇವತ್ತು ನಮಗೆ ಪರ್ಸೆಂಟೇಜ್ ಕಡಿಮೆ ಮಾಡ್ಯಾರ. ಪ್ರಕಾರ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದೆ. ಒಳ ಮೀಸಲಾತಿ ಜಾರಿಗೆ ತರುವಾಗ ಸರಿ ಸಮಾನವಾಗಿ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರವರು ಇದ್ದಾಗ ಇದು ಮಾಡಬೇಕಾಗಿತ್ತು. ನನಗನ್ಸ ಮಟ್ಟಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿ ಸಿದ್ದರಾಮಯ್ಯ ಸಹ ಅವರು ಮುಖ್ಯಮಂತ್ರಿ ಇದ್ದಾಗ ಇದನ್ನು ಸರಿಯಾಗಿ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವರು ಒಳ ಮೀಸಲಾತಿ ಕೊಡೋದು ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಕೊಡಬೇಕಾಗಿತ್ತು. ಒಳ ಮೀಸಲಾತಿಯಲ್ಲಿ ಮತ್ತೆ ಒಳ ಮೀಸಲಾತಿ ಕೊಡ್ತಕ್ಕಂಥ ಅವಕಾಶ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಯಾರು? ಒಳ ಮೀಸಲಾತಿ ಮತ್ತು ಒಳ ಮೀಸಲಾತಿ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರಾ? ಅಲ್ಲಿ ABCD ಮಾಡಿರಿ, ಓಕೆ, ನೀವು ಮಾಡಿ ಸುಪ್ರೀಂ ಕೋರ್ಟ್ ಮಾಡಿರಿ. ಸಿನಲ್ಲಿ ನಮಗೆ ಕೊಡ್ತಕ್ಕಂಥ ಅನ್ಯಾಯ, ನಮಗೆ 59 ಜಾತಿಗೆ ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ ಅದೇ 59 ಜಾತಿಗೆ ಒಂದು ಲಂಬಾಣಿ ಸಮಾಜ, ಬೋಯಿ, ಕೊರ್ಮಾ ಎಲ್ಲ ಸೇರಿ 59 ಜಾತಿಗೆ ಮಾಡ್ತಕ್ಕಂಥದ್ದಲ್ಲಿ ಅದ್ರ ಅಲೆಮಾರಿಗಳಿಗೆ 80% ಕೊಡ್ತಾ ಇದ್ದೀರಿ.
ನಮ್ಮ ಕೊರ್ಚ ಕೊರವ ಬೋವಿ ನಮಗೆ 20% ಕೊಡ್ತಾ ಇದ್ದೀರಿ. ಇದು ಎಂತ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೀರಿ ನೀವು? ಅದೇ ಮಾಡ್ತಾ ಇದ್ದಿಲ್ಲ. ಜಾಸ್ತಿ ಪಾಪ್ಯುಲೇಷನ್ ಇದ್ದವರಿಗೆ 20 ಕೊಡ್ತಾ ಇದ್ದೀರಿ, ಕಡಿಮೆ ಪಾಪ್ಯುಲೇಷನ್ ಇದ್ದವ್ರಿಗೆ 80 ಕೊಡ್ತಾ ಇದ್ದೀರಿ. ಇದು ಹೇಗೆ? ಇದು ನಮಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ರಲ್ಲ ನೀವು. ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ತಂದಿರಿ. ಒಳ ಮೀಸಲಾತಿ ತರೋದ ಅಧಿಕಾರ ಕರ್ನಾಟಕ ಸರ್ಕಾರ ಇಲ್ಲ. ಇದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಒಳ ಮೀಸಲಾತಿ ಅದರಲ್ಲಿ ಎಷ್ಟು ತುಳಿತೀರಿ ನಮ್ಮ ಬಂಜಾರ ಸಮಾಜಕ್ಕೆ, ಬೋವಿ ಕೊರ್ಚ ಕೊರ್ಮಾದ ಎಷ್ಟು ತುಳಿತಾ ಇದ್ದೀರಿ ಸರ್ಕಾರದವರು. ಕಾಂಗ್ರೆಸ್ದವರು ಸರ್ಕಾರದವ್ರು ಇಷ್ಟು ತುಳಿಲಕ್ಕೆ ನಾವು ಬಂಜಾರ ಸಮಾಜ ಇಷ್ಟು ನಮ್ಮ ಮೇಲೆ ಅನ್ಯಾಯ ಮಾಡ್ತಾಯಿದ್ರೆ ನೀವು ಭಾಳ ದೊಡ್ಡದಾದ ಪೆಟ್ಟು ನಮಗೆ ಕೊಡ್ತಾಯಿದ್ರಿ. ಈ ಜಾಧವ್ ಸಾಹೇಬ್ರು ಹೇಳಿದಂಗೆ ಹಾಸ್ಟೆಲ್ನಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ, ಎಲ್ಲಿನೂ ಅಡ್ಮಿಷನ್ ಕೊಡ್ತಾ ಇಲ್ಲ, ಎಲ್ಲರೂ ಹೊರಗೆ ಹಾಕ್ತಾ ಇದ್ದಾರೆ, ಹುಡುಗರ ಬೀದಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಬಂಜಾರ ಸಮಾಜಕ್ಕೆ, ಕೊರ್ಚ ಕೊರ್ಮ ಬೋವಿ ಸಮಾಜಕ್ಕೆ ಮಾಡ್ತಕ್ಕಂಥ ದೊಡ್ಡ ಅನ್ಯಾಯ. ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಹಿಂದೇನು ಮಾಡಿದರು, BJP ಹಟಾವ್ ತಾಂಡಾ ಬಚಾವ್ ಅಂತ ಮಾಡಿದರು. ಈಗ ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ಮಾಡ್ತಕ್ಕಂಥ ದೊಡ್ಡದಾದ ಹೋರಾಟವನ್ನು ನಾವು ಬಂಜಾರ ಸಮಾಜದವರು ಎಲ್ಲ ಸಂಘಟನೆದವರು, ನಾವು ಈ ಸಂಘಟನೆ ಆ ಸಂಘಟನೆ ಇಲ್ಲ, ಸಮಾಜ ಬಂದಾಗ ನಾವು ಎಲ್ಲರೂ ಒಕ್ಕಟ್ಟಾಗ್ತೇವೆ. ನಾವು ಪಾರ್ಟಿ ಬಂದಾಗ ಅವರು ಪಾರ್ಟಿದು ಕೆಲ ಮಾಡ್ಕೊಂಡು ನಮ್ಗೆ ಬೇಡ ಅಂತ ಹೇಳಿಲ್ಲ. ಈ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಸರ್ಕಾರದವರು ಈ ಸಮಾಜಕ್ಕೆ ಯಾವುದೇ ಥರದ್ದು ಅನ್ಯಾಯ ಸಿಗಲಾರದೆ ನೋಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಾವು ಒಂದೇ ಮಾತು ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಎಲ್ಲ ಸಮಾಜ ಬೇಕಾದ್ರೆ ಈ ಬಂಜಾರ ಸಮಾಜಕ್ಕೆ ಭಾಳ ದೊಡ್ಡಷ್ಟು ಅನ್ಯಾಯ ಆಗಿದೆ. ಅನ್ಯಾಯ ಮುಂದೆ ಬರಲಾರ್ದಂಗೆ ಸರ್ಕಾರ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ತಿಳಿಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನು ಗೈಡ್ಲೈನ್ ಇಶ್ಯೂ ಮಾಡಿದ್ದಾರೆ. ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದು ಎಲ್ಲ ಏನು ಈಕ್ವಾಲಿಟಿ ಬಿಫೋರ್ ಲಾಸ್ ಪ್ರಕಾರ ಒಳ ಮೀಸಲಾತಿ ಇದು ಆಗಲೇಬಾರ್ದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ 1950 ಒಳಗೆ ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ಆ ನೋಟಿಫಿಕೇಷನ್ ಪ್ರಕಾರ ಕೇವಲ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಪವರ್ ಮಾತ್ರ ಇದೆ, ಸ್ಟೇಟ್ ಅಸೆಂಬ್ಲಿ ಒಳಗೆ ಪವರ್ ಇಲ್ಲ 341 ಆರ್ಟಿಕಲ್ ಪ್ರಕಾರ. ಇದು ಎಲ್ಲ ಜಡ್ಜಸ್ ಏನು ಹೇಳ್ತಾರಂದರೆ, ಈಗ ಕೋಟಾ ವಿದಿನ್ ಕೋಟಾ ಇದು ಸಾಧ್ಯ ಇಲ್ಲ. ಇದು ಮಾಡಿದ್ದು ABC ಏನು ಇದು ಕ್ಯಾಬಿನೆಟ್ ಡಿಸಿಷನ್ ಪದೇ ಪದೇ ತಗೊಳ್ತಾ ಇದ್ದಾರೆ. ಇದು ತಪ್ಪಾಗಿದೆ. ಇದು ಅವ್ರು ಏನು ಹೇಳ್ತಾರೆ, ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಅಂದರೆ ಇದರಲ್ಲಿ ರ್ಯಾಷನಲ್ ಡಿಫರೆನ್ಷಿಯೇಷನ್ ಅಂತ ನೀವು ಎಲ್ಲ ಮಾಡಿ ಎಕ್ಸಾಕ್ಟ್ಲಿ ನೀವು ಅದ್ರಾಗ ಬೈಫರ್ಕೇಟ್ ಮಾಡಿ ಹೂ ಈಸ್ ಮೋರ್ ಬ್ಯಾಕ್ವರ್ಡ್ ಅವ್ರಿಗೊಂದು ಬೆನಿಫಿಟ್ ಕೊಡ್ರಿ. ಈಗ ಆಲ್ರೆಡಿ ಬೆನಿಫಿಟ್ ತಗೊಳ್ಳೋರಿಗೆ ರಿಪ್ರೆಸೆಂಟೆಡ್ ಅನ್ರಿಪ್ರೆಸೆಂಟೆಡ್ ಇದನ್ನು ನೀವು ಬೈಫರ್ಕೇಟ್ ಮಾಡಿ ಆ ಥರ ಸೈಂಟಿಫಿಕ್ ಡಾಟಾ ತೊಗೊಂಡು ನೀವು ಮಾಡಿರಿ ಅಂತ ಅವರು ಹೇಳಿದ್ದು. ಆದರೆ ಕ್ಯಾಬಿನೆಟ್ದಲ್ಲಿ 2 ತಿಂಗಳಲ್ಲಿ ಎಲ್ಲ ಏನು ನಾಗಮೋಹನ್ ದಾಸ್ಗೆ ಇದೆ ಸೆನ್ಸಸ್ ಪ್ರಕಾರ 2011 ಸೆನ್ಸಸ್ ಪಾಪ್ಯುಲೇಷನ್ ತೊಗೊಂಡ್ರು. ಈಗೇನು ಮೆಡಿಕಲ್ ಅವು ಇವೆಲ್ಲ ಸೀಟ್ ಸಲುವಾಗಿ 2024 2 ಇಯರ್ಸ್ ಇತ್ತೀಚಿಂದು ತಗೊಂಡು ಇದೆಲ್ಲ ಅನಾಮಲಿ ಮಾಡಿದ್ದಾರೆ. ಅದು ನಾಗಮೋಹನ್ ದಾಸ್ ಏನು ರಿಪೋರ್ಟ್ ಕೊಟ್ಟಿದ್ದೇ ಬೇಸಿಕಲಿ ಅದು ತಪ್ಪದು. ಈ ಎಜುಕೇಷನ್ ರೆಸ್ಪೆಕ್ಟ್ ಬಂದಾಗ ಫಂಡಮೆಂಟಲಿ ಎಜುಕೇಷನ್ದಲ್ಲಿ ಹುಡುಗರಿಗೆಲ್ಲ ಬಹಳಷ್ಟು ಸಾವಿರಾರು ಪೋಸ್ಟ್ಗಳು ಇದು ಸೀಟ್ಗಳು ಸಿಗ್ತಾಯಿಲ್ಲ. ಹೀಗಾಗಿ ಸರ್ಕಾರದವರು ಅದನ್ನು ಕೂಲಂಕಷವಾಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದೇನು ಜಜ್ಮೆಂಟನ್ನು ಚೆನ್ನಾಗಿ ಇವರು ಕರೆಕ್ಟಾಗಿ ಓದದೇನೆ ಈಗ ವೆಲ್ಫೇರ್ ಡಿಪಾರ್ಟ್ಮೆಂಟ್ದಲ್ಲಿ ಮತ್ತು DPR ಡಿಪಾರ್ಟ್ಮೆಂಟ್ದಲ್ಲಿ ಅದನ್ನು ಮೀಸಪ್ರೇಟ್ ಅಂದರೆ ಅಪಾರ್ಥ ಮಾಡಿಕೊಂಡು ಆ ಥರ ಇವರು ಅಡ್ವೈಸ್ ಮಾಡಿ 2-3 ಅದೇ ಫ್ರಮ್ ಟೈಮ್ ಟು ಟೈಮ್ ಹಲವು ನೋಟಿಫಿಕೇಷನ್ಗಳನ್ನು ಇವರು ಇಶ್ಯೂ ಮಾಡ್ತಾ ಇದ್ದಾರೆ. ದೋಸ್ ನೋಟಿಫಿಕೇಷನ್ಸ್ ಆರ್ ನಾಟ್ ಅಕಾರ್ಡಿಂಗ್ ಟು ದಿ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಡಾಕ್ಟರ್ ಚಂದ್ರಚೂಡ್ ಅವರೆಲ್ಲ ಹೇಳಿದ್ದಾರೆ. ಈ BR ಗವೈ ಸಾಹೇಬರು ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ದೆಲ್ಲ ಹೇಳಿದ್ದಾರೆ. ಅದನ್ನು ಇವರು ಫಾಲೋ ಮಾಡ್ತಾಯಿಲ್ಲ. ಅದಕ್ಕೆ ನಾವು ಅದನ್ನೆಲ್ಲ ಪೂರಾ ಸ್ಟಡಿ ಮಾಡಿ ಆರ್ಟಿಕಲ್ 14, 15, 16 ಇವೇನೆಲ್ಲ ಅದಾವ ಅಂದರೆ ಇವು ಸೂಕ್ಷ್ಮ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಇರ್ತಾವೆ. ಇದನ್ನು ನಾವು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡಿದಾಗ ರಾಘವನ್ ಸಾಹೇಬರು ಡೆಸಿಗ್ನೇಟೆಡ್ ಲಾಯರ್ ನಾವೆಲ್ಲ ಕೊಟ್ಟು ಮೊನ್ನೆ ಎಲ್ಲ ಸ್ಟೇ ಆಗಿದೆ. ಸೆಪ್ಟೆಂಬರ್ 1ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಇದೆ. ನಾವು ಇದು ಸುಪ್ರೀಂ ಕೋರ್ಟ್ ತಾನು ಹೋದನ್ನು ಕೂಡ ನಾವು ಚಾಲೆಂಜ್ ಮಾಡ್ತೀವಿ. ಈಗ ನಮ್ಮದು ಓವರಾಲ್ ಒಂದು ಏನು ವಿಚಾರ ಅದಂದ್ರೆ, ಈಗ ನೂರಾರು ಜಾತಿ ಮತ್ತು ಪಂಥ ನಾವು ಇದ್ದದ್ದು ಇದೆ. ಆದರೆ ಈಗೇನು ಆಲ್ರೆಡಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಏನು ಮುಂಚೆ ಇತ್ತು ಅದರ ಪ್ರಕಾರ ಮಾಡ್ಕೊಂಡೋದಿರೋದು ಭಾಳ ಒಳ್ಳೆಯದು. ಯಾಕಂದರೆ ಹೆಲ್ದಿ ಸೊಸೈಟಿ ಡೆವಲಪ್ ಆಗಬೇಕಾದ್ರೆ ಇವೆಲ್ಲ ಜಾತಿ ನಾವು ಅವರು ಇವರು ಅನ್ನತಕ್ಕಂಥ ಭೇದ ಭಾವ ಅಡ್ಮಿನಿಸ್ಟ್ರೇಷನ್ ಒಳಗೆ ಅಫಿಷಿಯಲ್ ಚಾನಲ್ದೊಳಗೆ ಇದೆಲ್ಲ ಸರಿಯಾಗಿ ಆಗ್ತಾ ಇಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.